ಉದ್ಯಮಿ ರಾಬರ್ಟ್ ವಾದ್ರಾಗೆ ಇಡಿ ಬಿಸಿ ಮುಟ್ಟಿಸಿದೆ. ಹರಿಯಾಣ ಭೂ ಹಗರಣದಲ್ಲಿ ವಾದ್ರಾಗೆ ನೋಟಿಸ್ ಕೊಡಲಾಗಿದೆ. ಎರಡನೇ ಬಾರಿ ಸಮನ್ಸ್ ಅನ್ನ ಇಡಿ ಅಧಿಕಾರಿಗಳು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ನಾಡಿಕೆಯಲ್ಲೇ ಇಡಿ ಕಚೇರಿಗೆ ರಾಬರ್ಟ್ ವಾದ್ರಾ ತೆರಳುತ್ತಿದ್ದಾರೆ. ರಾಬರ್ಟ್ ವಾದ್ರಾ ಅವರ ನಿವಾಸದಿಂದ 2 ಕಿಲೋಮೀಟರ್ ಅಂತರದಲ್ಲೇ ಇಡಿ ಕಚೇರಿ ಇದೆ. ಅಕ್ರಮ ಹಣ ಸಾಗಾಟ ಪ್ರಕರಣದಲ್ಲಿ ವಾದ್ರಾ ಭಾಗಿಯಾಗಿರುವಂತಹ ಶಂಕೆ ಇದೆ. ಈ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ವಾದ್ರಾಗೆ 51 ಕೋಟಿ ರೂಪಾಯಿ ಲಾಭ ಆಗಿರುವ ಬಗ್ಗೆ ಇಡಿ ತನಿಖೆಯನ್ನು ನಡೆಸ್ತಾ ಇದೆ. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜು, ಇದೀಗ ಇಡಿ ಅಧಿಕಾರಿಗಳು ಎರಡನೇ ಬಾರಿ ಸಮನ್ಸ್ ಅನ್ನ ನೀಡಿರೋದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಸೊ ಈಗ ವಾದ್ರಾ ಅವರು ವಿಚಾರಣೆಗೆ ತೆರಳಿದ್ದಾರೆ. ಏನೆಲ್ಲ ಡೀಟೇಲ್ಸ್ ಇದೆ? ಮಧು, ಮೊದಲನೇ ಬಾರಿಗೆ ಅಂದ್ರೆ 8ನೇ ತಾರೀಕು, ಇದೇ ತಿಂಗಳು 8ನೇ ತಾರೀಕು ಇಡಿ ಅವರು ಒಂದು ಸಮನ್ಸ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ವಾದ್ರಾ ಅವರು ಹಾಜರಾಗದೆ ಗೈರಾಜರಾಗಿದ್ರು. ಅದಾದ ನಂತರ ಎರಡನೇ ಬಾರಿ ಒಂದು 4 ದಿನಗಳ ಬಿಡುವನ್ನು ಪಡೆದುಕೊಂಡು ಇಡಿ ಪುನಃ ಸಮನ್ಸ್ ಕೊಟ್ಟಿರುವಂತದ್ದು. ಇದು ಹರಿಯಾಣದ ಗುರುಗ್ರಾಮದಲ್ಲಿ ಇರುವಂತಹ ಸ್ಕೈ ಲೈಟ್ ಅನ್ನುವಂತಹ ಸಂಸ್ಥೆ ಆಸ್ಪತ್ರೆಗೆ ಸಂಬಂಧಪಟ್ಟ ಹಾಗೆ ಒಂದು ಭೂಮಿಯನ್ನು ಖರೀದಿ ಮಾಡಲಾಗಿತ್ತು 2008ರಲ್ಲಿ. ಆಗ ಅಲ್ಲಿನ ಒಂದು ಭೂಮಿ ಕೇವಲ 3 ಕೋಟಿ ರೂಪಾಯಿ ಎಕರೆಗೆ ಅನ್ನುವಂತ ರೀತಿಯಲ್ಲಿ ಖರೀದಿ ಆಗಿತ್ತು. ಆದ್ರೆ ಅದು ಕೆಲವೇ ತಿಂಗಳ ನಂತರ ಅದಕ್ಕೆ ಒಂದು ಕಮರ್ಷಿಯಲ್ ಟಚ್ ಅನ್ನ ಕೊಡಲಾಗಿದೆ. ಅದು DLF ಸಂಸ್ಥೆಗೆ ಮಾರಾಟ ಮಾಡಿದರೆ ಈ ಒಂದು ವ್ಯವಹಾರದಲ್ಲಿ ಸುಮಾರು 51 ಕೋಟಿ ರೂಪಾಯಿ ಅವರಿಗೆ ಲಾಭ ಆಗಿದೆ. ಹಾಗಾಗಿ ಮನಿ ಲಾಂಡ್ರಿಂಗ್ ಆಗಿದೆ ಅನ್ನುವಂತಹ ಆರೋಪ ಸಂಬಂಧಪಟ್ಟ ಹಾಗೆ ಇಡಿ ಅವರು ಒಂದು ಪ್ರಕರಣವನ್ನ ದಾಖಲಿಸಿಕೊಂಡಿದ್ರು. ಅದರ ವಿಚಾರಣೆಗೋಸ್ಕರ ಈಗ ಕರೆದಿದ್ದಾರೆ. ಇವತ್ತು ಮೊದಲನೇ ಬಾರಿಗೆ ಈ ಪ್ರಕರಣದಲ್ಲಿ ಮೊದಲನೇ ಬಾರಿಗೆ ವಾದ್ರಾ ಅವರು ಹಾಜರಾಗಿರುವಂತದ್ದು ಇಡಿ ಅಧಿಕಾರಿಗಳ ಮುಂದೆ. ಇದೀಗ ಸೊ ಇನ್ನಷ್ಟೇ ಪ್ರಾರಂಭ ಆಗಬೇಕಾಗಿದೆ. ಇಡಿ ಅಧಿಕಾರಿಗಳು ಬರುವ ಮುಂಚೆ ಸಂದರ್ಭದಲ್ಲೂ ಕೂಡ ಹೇಳ್ತಾ ಇದ್ರು, ನಾನು ಇದಕ್ಕೆ ಸಂಬಂಧಪಟ್ಟಂತೆ ಏನು ಕೇಳಿದರೂ ಕೂಡ ನಾನು ಹೇಳಲಿಕ್ಕೆ ಸತ್ಯವನ್ನೇ ಹೇಳ್ತೇನೆ, ಏನು ಕೇಳಿದ್ರು ಹೇಳಲಿಕ್ಕೆ ನಾನು ಸಿದ್ಧವಾಗಿದ್ದೇನೆ ಅನ್ನುವಂತಹ ಹೇಳಿಕೆಯನ್ನು ವಾದ್ರಾ ಅವರು ಇವತ್ತು ಮಾಧ್ಯಮಗಳಿಗೆ ನೀಡಿದ್ರು. ಅದರ ಜೊತೆಗೆ ಅವರ ಮನೆಯಿಂದ ಸುಮಾರು 2 ಕಿಲೋಮೀಟರ್ ಕಾಲ್ನಡಿಗೆಯಲ್ಲೇ ಇಡಿ ಕಚೇರಿಗೆ ಬಂದಿದ್ದು ಮತ್ತೆ ಅವರ ಬೆಂಬಲಿಗರು ಕೂಗಾಟ ನಡೆಸಿದ್ದು ಕೂಡ ನಾವು ಕಂಡ್ವಿ ಮಧು. ಓಕೆ, ಥ್ಯಾಂಕ್ ಯು ಮಂಜು ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.